ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಕುಮಾರ್ ಚಂದರಗಿ. ಈ ಹಿಂದೆ ನಮ್ಮ ಕಾರ್ಖಾನೆಗೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಕನಕ ಯುವ ಸೇನೆ ಕಬ್ಬಾಳದವರು ನಮ್ಮ ಕಾರ್ಖಾನೆಗೆ ಆಗಮಿಸಿ ಶ್ರೀ ಭಕ್ತ ಕನಕದಾಸರ ಮೂರ್ತಿಯನ್ನು ಆದೇಶಿಸಿದರು. ಅವರ ಆದೇಶದಂತೆ ಇಂದು ಆ ಭಕ್ತ ಕನಕದಾಸ ಮೂರ್ತಿಯನ್ನು ನಮ್ಮೆಲ್ಲ ತಂಡದವರು ಜೊತೆಯಾಗಿ ನಿರ್ಮಾಣ ಮಾಡಿದ್ದು ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಈ ನಮ್ಮ ಒಂದು ಕೆಲಸದ ಬಗ್ಗೆ ಅವರ ಅಭಿಪ್ರಾಯ ಏನು, ಸಲಹೆ ಸೂಚನೆಗಳೇನದು ಅವ್ರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ. ನಮಸ್ಕಾರ ರೀ. ನಮ್ಮ ಕಾರ್ಯದ ಬಗ್ಗೆ ನಿಮ್ಮ ಒಂದು ಸಲಹೆ ಸೂಚನೆಗಳೇನು? ನಾವು ಶ್ರವಣಬೆಳಗೊಳ ಹೋಬಳಿ ಹಾಸನ ಡಿಸ್ಟಿಕ್ಕು ಚನ್ನರಾಯಪಟ್ಟಣ ತಾಲೂಕು ಕಬ್ಬಾಳ ಗ್ರಾಮದಿಂದ ನಮ್ಮ ಕನಕ ಸದಸ್ಯರುಗಳು ಈ ಒಂದು ಕೆಲಸನ ನಾವು ಯೂಟ್ಯೂಬಲ್ಲಿ ನಮ್ಮ ನಂದಕುಮಾರ್ ಅವ್ರನ್ನ ನೋಡಿ ಸಂಪರ್ಕಿಸಿದ್ದು. ಇದು ಚಾಚಿಗಳು ತುಂಬ ನಾವು ಸುಮಾರು 500 ಕಿಲೋಮೀಟ್ರಿಂದ ಬಂದಿರೋದು. ಸುಮಾರು 500 ಕಿಲೋಮೀಟರ್ ನಮ್ಮ ಊರಿಗೆ 500 ಕಿಲೋಮೀಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನಾವು ತುಂಬ ಸುಂದರವಾಗಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ದಯವಿಟ್ಟು ನಮ್ಮ ಸಮಾಜದವರು ಯಾರೇ ಎಷ್ಟು ದೂರದಿಂದ ಬಂದರೂ ನಿಮಗೆ ಕೈಗೆಟುಕೋ ಥರದಲ್ಲಿ ನಂದಕುಮಾರ್ ಸರ್ ಅವರು ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಹೆಚ್ಚಿನ ಸಮಾಜ ಸೇವೆ ಜೊತೆಗೆ ನಮ್ಮ ಎಲ್ಲರಿಗೂ ಸಹಕಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ತುಂಬ ಸಹಕಾರ ಜೊತೆಗೆ ಸಮಾಜ ಸೇವೆನೂ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಮತ್ತು ಕನಕದಾಸರು ಒಳ್ಳೇದು ಮಾಡಲಿ, ಈ ನಮ್ಮ ರೇಣುಕ ಎಲ್ಲಮ್ಮ ದೇವಿಯು ಒಳ್ಳೇದು ಮಾಡಲಿ ಅಂತ. ಬಂಧುಗಳೇ ನಮಸ್ಕಾರ. ಆ್ಯಕ್ಚುಲಿ ಅವರು ಹೇಳಿದರು ಸಹಕಾರ ಮಾಡಿದಾರಂತ. ನಾನು ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಆಶೀರ್ವಾದ ಮಾಡಿ ಭಾಳ ಸಹಾಯ ಮಾಡಿದ್ದಾರೆ. ಅವರ ಋಣವನ್ನು ನಾವು ಎಂದಿಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಹಿರಿಯರಿಂದ ಆಶೀರ್ವದಿಸಿ ಒಂದು ಸನ್ಮಾನ ಮಾಡೋದ್ರ ಮುಖೇನವಾಗಿ ಮತ್ತಷ್ಟು ನಮ್ಮ ಕೆಲಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಕಬ್ಬಾಳ ಗ್ರಾಮದ ಶ್ರೀ ಕನಕ ಯುವ ಸಂಘದವರಿಗೆ ನಾವು ಋಣಿಯಾಗಿರ್ತೀವಿ. ಅವರ ಈ ಒಂದು ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಜೈ ಕನಕರಾಯ, ಜೈ ಕನಕ.